ಸೊ ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಸ್ಟೇಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ದಿನಾಂಕ 14 ಏಪ್ರಿಲ್ ಮತ್ತು 15 ಏಪ್ರಿಲ್ ಅಲ್ಲಿ ನಡೆದಿರತಕ್ಕಂತಹ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ನಮ್ಮ ಪ್ರೀವಿಯಸ್ ಕ್ಲಾಸಸ್ ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ದಯವಿಟ್ಟು ನೋಡಿ. ಹಾಗೆ ನಾವು ಇವತ್ತು ವೀಕ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ 8 ಏಪ್ರಿಲ್ ದಿಂದ 14 ಏಪ್ರಿಲ್ ವರೆಗೂ ಏನು ನಡೆದಿದೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಇಂಪಾರ್ಟೆನ್ಸ್ ಇವೆಂಟ್ಸ್ ಗಳ ಬಗ್ಗೆ ಟೋಟಲ್ ಔಟ್ ಆಫ್ 50 ಕ್ವಶನ್ ಗಳ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಟೋಟಲ್ 50 ಕ್ವಶನ್ ಫಾರ್ 50 ಮಿನಿಟ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿರ್ತವೆ. ಸೊ ನೀವು ಅವುಗಳನ್ನ ಕೂಡ ನೋಡೋದನ್ನ ಮರಿಬೇಡಿ. ಸೊ ಮತ್ತೊಮ್ಮೆ ನಿಮ್ಗೆ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್ ಗೆ ಸ್ವಾಗತವನ್ನ ಕೋರುತ್ತಾ, ನೀವೇನಾದ್ರೂ ಯಾವ ಎಕ್ಸಾಮ್ಗೆ ನಮ್ಮ ಈ ವಿಡಿಯೋಸ್ಗಳು ಹೆಲ್ಪ್ ಆಗ್ತಾವೆ ಅಂದ್ರೆ, ನೀವೇನಾದ್ರೂ ಕರ್ನಾಟಕದ ಪಿಸಿ, PSI, KS, SDA, FDA, PDO, PWD, ವಿಲೇಜ್ ಅಕೌಂಟೆಂಟ್, ಬಟ್ SSC CGL ಕನ್ನಡದಲ್ಲಿ ಪ್ರಿಪರೇಷನ್ ಮಾಡ್ತಿದ್ರೆ SSC CGL, SBI PO ಗಳಿಗೆ ಏನಾದ್ರು ನೀವು ಪ್ರಿಪರೇಷನ್ ಮಾಡ್ತಾ ಇದ್ರೆ ನಮ್ಮ ಈ ವಿಡಿಯೋ ಹೆಲ್ಪ್ ಆಗ್ತಂತ ಹೇಳ್ತಾ, ಮತ್ತೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೋಡಿದ್ರೆ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ಕೆಳಗೆ ನೀಡಿರುವ ಪುಸ್ತಕಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಪುಸ್ತಕ ಯಾವುದು? ಭಾರತದ ಹೊಸ ಆರ್ಥಿಕ ಅಪಾಯ, ದಟ್ ಇಸ್ ದ ಎಕನಾಮಿಕ್ ಮೆನನ್ಸ್ ಆಫ್ ಇಂಡಿಯಾ, ಸತ್ಯಾರ್ಥ ಪ್ರಕಾಶ್, ಅನಿಲೇಷನ್ ಆಫ್ ಕಾಸ್ಟ್, ಸಾವಿತ್ರಿ. ಸೊ ಸರಿಯಾದ ಉತ್ತರ ಗೆಳೆಯರೆ, ಜಾತಿ ನಿರ್ಮೂಲನೆ, ದಟ್ ಇಸ್ ಅನಿಲೇಷನ್ ಆಫ್ ಕಾಸ್ಟ್ ಎಂಬ ಪುಸ್ತಕವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಸೊ ಅವರ ಒಂದು ಏಪ್ರಿಲ್ 14ರಂದು ಅವರ ಅಂಬೇಡ್ಕರ್ ಜಯಂತಿ ಇತ್ತು. ಸೊ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ, ಸಮಾಜ ಸುಧಾರಕ, ಮಹಾ ದಾರ್ಶನಿಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1881 ಮಧ್ಯಪ್ರದೇಶದ ಮಹು ಎಂಬಲ್ಲಿ ಜನಿಸಿದರು. ಆ ಊರನ್ನ ಅಂಬೇಡ್ಕರ್ ನಗರ ಎಂದು ಇವತ್ತಿಗೆ ಮರುನಾಮಕರಣಗೊಳಿಸಲಾಗಿದೆ. ಅಂದ್ರೆ ಅಂಬೇಡ್ಕರ್ ನಗರ ಈಸ್ ಮಹು. ಸೊ ಸಮಾಜದಲ್ಲಿನ ಅಸಮಾನತೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆಗೆ ನಿವಾರಣೆಗೆ ಅವರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಆಯ್ಕೆಯಾದ 2ನೇ ವಾರದಲ್ಲಿ ಅಂಬೇಡ್ಕರ್ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು ರಚಿಸಿದ ಸಂವಿಧಾನ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನ ಎಂದೇ ಖ್ಯಾತಿಯಾಗಿದೆ. ಜನವರಿ 26, 1950ರಂದು ಭಾರತೀಯ ಸಂವಿಧಾನ ಜಾರಿಗೊಳಿಸಲಾಯಿತು. ಹಾಗಾದ್ರೆ ಅವರ ಬಗ್ಗೆ ನೋಡೋಣ. ಅವರ ಸಂಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು. ಅವರು ನ್ಯಾಯಶಾಸ್ತ್ರಜ್ಞರು ಆಗಿದ್ದರು, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ, ಮತ್ತು ಅವರು ಏಪ್ರಿಲ್ 14, 19ರಂದು ಜನಿಸಿದರು. ಸೊ ಅವರ ತಂದೆ ಹೆಸರು ಸುಬೇದಾರ್ ರಾಮ್ಜಿ ಮಾಲೋಜಿ ಸಕ್ಪಾಲ್. ಸೊ ಶಿಕ್ಷಣ ಅವರು ಬಾಂಬೆ ವಿಶ್ವವಿದ್ಯಾಲಯದಿಂದ ಅವರು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರು. ಮುಂದೆ ಹೋಗಿ ಅವರು ನ್ಯೂಯಾರ್ಕ್ ಇರತಕ್ಕಂಥ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಅಲ್ಲಿ ಇರತಕ್ಕಂಥ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಎಕನಾಮಿಕ್ಸ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರು. ಸೊ ಅವರ ಕಾರ್ಯಕಾರಿ ಮಂಡಳಿಗೆ ಲೇಬರ್ ಸದಸ್ಯರಿಗೆ 1942 ಅಲ್ಲಿ ಕಾರ್ಯಕಾರಿ ಮಂಡಳಿ ಲೇಬರ್ ಸದಸ್ಯರಿಗೆ ನೇಮಕ ಆದ್ರು. 1946 ಬಂಗಾಳದಲ್ಲಿ ಸಂವಿಧಾನ ಸಭೆಗೆ ಆಯ್ಕೆಯಾದರು. ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಅವರಿಗೆ ನಾವು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆ. 1947 ಅವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ ಅಲ್ಲಿ ಕಾನೂನು ಸಚಿವರಾಗಿ, 1951ರಲ್ಲಿ ಹಿಂದೂ ಕೋಡ್ ಮಸೂದೆ ಬಗ್ಗೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ 1950 ಕ್ಯಾಬಿನೆಟ್ ರಾಜ್ಯಕ್ಕೆ ರಜೆ ನೀಡಿದರು. ಸೊ ನೋಡೋಣ ಬಾಬಾ ಸಾಹೇಬ್ ಹೆಸರಲ್ಲಿರ್ತಕ್ಕಂಥ ಪ್ರಮುಖ ದಾಖಲೆಗಳು ಯಾವುವು? ಅವರಿಗೆ ಭಾರತದ ಅತ್ಯಂತ ವಿದ್ಯಾವಂತ ವ್ಯಕ್ತಿ ಅಂತ ಕರೀತಾರೆ. ಅವರು ಅವರು ವೇಗವಾದ ಟೈಪ್ ರೈಟರ್ ಕೂಡ ಹೌದು. ಸೊ ಅವರು ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಈ ಕೆಳಗಿನ 9 ಭಾಷೆಗಳು ತಿಳಿದಿದೆ ನೋಡಿ. ಯಾವ್ಯಾವ ಭಾಷೆಗಳು ಅವರಿಗೆ ತಿಳಿದಿದೆ ಅಂದ್ರೆ, ಮರಾಠಿ ಅವರ ಮಾತೃ ಭಾಷೆಯಾಗಿತ್ತು, ಹಿಂದಿ, ಸಂಸ್ಕೃತ, ಗುಜರಾತಿ, ಇಂಗ್ಲಿಷ್, ಪಾರ್ಸಿ, ಜರ್ಮನ್, ಫ್ರೆಂಚ್, ಪಾಲಿ. ಅವರು ಪಾಲಿ ವ್ಯಾಕರಣ ಮತ್ತು ನಿಘಂಟನ್ನು ಸಹ ಬರೆದಿದ್ದಾರೆ. ಇದನ್ನು ಮಹಾರಾಷ್ಟ್ರದ ಸರ್ಕಾರ ಪ್ರಕಟಗೊಳಿಸಿದೆ. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರವಣಿಗೆ ಮತ್ತು ಭಾಷಣಗಳ ಸಂಪುಟ 16 ಮಹಾರಾಷ್ಟ್ರ ಸರ್ಕಾರವು ಪ್ರಕಟಿಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ತಿನಲ್ಲಿ ಕೆಳಕಂಡ ಮಸೂದೆಗಳನ್ನು ಮಂಡಿಸಿದರು. ಸೊ ಮಹಾರ್ ಸಂಬಳ್ ಬಿಲ್, ಹಿಂದೂ ಕೋಡ್ ಬಿಲ್, ಜನತಾ ಮಸೂದೆ, ಪ್ರಾತಿನಿಧ್ಯ, ಹೆರಿಗೆ ರಜೆಗಾಗಿ ಬಿಲ್, ಈಗ ಮ್ಯಾಟರ್ನಿಟಿ ರಿಲೀವ್ ಅಂತ ಕರಿತೀವಿ. ಈಗ ಪ್ರೆಸೆಂಟ್ಲಿ ಏನ್ ಕೊಡ್ತಾರೆ ಅದನ್ನ ಅವ್ರು ಅವಾಗಲೇ ಮಸೂದೆ ಮಾಡಿದ್ರು. ಮಂತ್ರಿಗೆ ಸಂಬಳ ಬಿಲ್, ಸೊ ಕಾರ್ಮಿಕರಿಗೆ ಸಂಬಳ ಬಿಲ್ ಮತ್ತು ಉದ್ಯೋಗ ವಿನಿಮಯ ಕೇಂದ್ರ ಸೇವೆ, ಪಿಂಚಣಿ ಬಿಲ್, ಭವಿಷ್ಯ ನಿಧಿಗಳು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ಯಾಗ್ರಹ ಚಳವಳಿ ಏನಿತ್ತು ಅವರ ಒಂದು ಕಾಲಮಾನವನ್ನ ವಿಸ್ತೃತವಾಗಿ ಕೊಟ್ಟಿದ್ದಾರೆ. ಸೊ 1970 ಮಹಾ ಚಳವಳಿ, 1939ರಲ್ಲಿ ಮೊಹಾಲಿ ಚಳವಳಿ, 1927ರಲ್ಲಿ ಅಂಬಾದೇವಿ ದೇವಸ್ಥಾನ ಪ್ರದೇಶ ಚಳವಳಿ, 1946ರಲ್ಲಿ ಪುಣೇಸ್ ಕೌನ್ಸಿಲ್ ಚಳವಳಿ, 1929ರಲ್ಲಿ ಮೌಂಟೇನ್ ಮೂವ್ಮೆಂಟ್, 1946ರಲ್ಲಿ ನಾಗ್ಪುರ ಚಳವಳಿ, ಕಲಾರಾಮ್ ಮಂದಿರ್ ಪ್ರದೇಶ ಚಳವಳಿ 1930, ಲಖನೌ ಚಳವಳಿ 1947, ಮುಖೇದ ಚಳವಳಿ 1931. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಾಮಾಜಿಕ ಘಟನೆಗಳ ಬಗ್ಗೆ ಮಾತನಾಡಬೇಕೆಂದ್ರೆ, ಅವರು ಪ್ರಪ್ರಥಮವಾಗಿ 1924ರಲ್ಲಿ ಬಹಿಷ್ಕಾರ ಹಿತಕಾರಣಿ ಸಭಾವನ್ನ ಮಾಡಿದರು. 1927 3 ಮಾರ್ಚ್ 1927ರಲ್ಲಿ ಸಮತಾ ಸೈನಿಕ ದಳವನ್ನ ಸ್ಥಾಪನೆ ಮಾಡಿದರು.
16 ಆಗಸ್ಟ್ 1936ರಂದು ಸ್ವತಂತ್ರ ಮಜ್ದೂರ್ ಪಾರ್ಟಿಯನ್ನು ಕೂಡ ಅವರು ಸ್ಥಾಪನೆ ಮಾಡಿದರು. 19 ಜುಲೈ 1942ರಂದು ಪರಿಶಿಷ್ಟ ಜಾತಿ ಒಕ್ಕೂಟವನ್ನ ಸ್ಥಾಪನೆ ಮಾಡಿದರು. 3 ಅಕ್ಟೋಬರ್ 1957 ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ಧಾರ್ಮಿಕ ಸಂಘಟನೆಗಳ ಬಗ್ಗೆ ಸ್ಥಾಪನೆ ಮಾಡಿದ್ರು. 1955 4th ಮೇ 1955 ಅಲ್ಲಿ ಭಾರತೀಯ ಬೌದ್ಧ ಮಹಾಸಭಾವನ್ನ ಕೂಡ ಸ್ಥಾಪನೆ ಮಾಡಿದ್ರು. ಸೊ ಶೈಕ್ಷಣಿಕ ಸಂಸ್ಥೆಗಳು ಡಿಪ್ರೆಸ್ಡ್ ಕಾಲೇಜ್ ಎಜುಕೇಶನ್ ಸೊಸೈಟಿ, ಪೀಪಲ್ಸ್ ಎಜುಕೇಶನ್ ಸೊಸೈಟಿ 1945, ಸಿದ್ಧಾರ್ಥ ಕಾಲೇಜ್ ಮುಂಬೈ 1946, ಮಿಲಿಂದ ಕಾಲೇಜ್ ಔರಂಗಾಬಾದ್ 1950. ಬಾಬಾ ಸಾಹೇಬ್ ಅವರಿಂದ ಪ್ರಕಟವಾದ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಇಂಪಾರ್ಟೆಂಟ್. ಮೂಕನಾಯಕ 19 ಜನವರಿ 31st January 1920, ಬಹಿಷ್ಕೃತ ಭಾರತ 3 ಏಪ್ರಿಲ್ 1927, ಸಮತಾ 29 ಜೂನ್ 1928, ಸೊ ಜನತಾ 24 ನವೆಂಬರ್ 1921, ಪ್ರಬುದ್ಧ ಭಾರತ 4 ಫೆಬ್ರವರಿ 1951. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ವಿವಿಧ ವಿಷಯಗಳ ಕುರಿತು 527ಕ್ಕೂ ಹೆಚ್ಚು ಭಾಷಣ ಬರೆದರು. ಅವರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದಾರೆ. ವಿಶ್ವದ ಶ್ರೇಷ್ಠ ವ್ಯಕ್ತಿ ಕೂಡ ಬರೆದಿದ್ದಾರೆ. ಸೊ ಯೂನಿವರ್ಸ್ ಮೇಕರ್, ದಿ ಗ್ರೇಟೆಸ್ಟ್ ಇಂಡಿಯನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ವೈಯಕ್ತಿಕ ಲೈಬ್ರರಿಯನ್ನು ಕೂಡ ಹೊಂದಿದ್ದರು. ಅವರಿಗೆ ಸಿಂಬಲ್ ಆಫ್ ನಾಲೆಜ್ ಎಂದನ್ನು ಕೂಡ ಕರೆಯುತ್ತಾರೆ. ಸೊ ಹಾಗಾದ್ರೆ ಏಷ್ಯಾ ಆಫ್ ಲೈಟ್ ಅಂತ ಯಾರಿಗೆ ಕರೀತಾರೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸರಿಯಾದ ಉತ್ತರಕ್ಕೆ ನಾನು ಹಾರ್ಟ್ ಸಿಂಬಲ್ ಕೊಡ್ತೀನಿ. ಸೊ ನಿಮ್ಗೆ ಅರ್ಥ ಆಗುತ್ತೆ ದಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಸೊ ಇದ್ರ ಬಗ್ಗೆ ನೋಡಿ, ಇತ್ತೀಚೆಗಷ್ಟೇ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಅಂತ ಎಂಬ ಒಂದು ಪ್ರತಿಮೆಯನ್ನ ಕೂಡ ಅನಾವರಣ ಮಾಡಿದ್ರು. ಆಂಧ್ರ ಪ್ರದೇಶದಲ್ಲಿದೆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ. ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡಿದರು. ಸೊ ಏಪ್ರಿಲ್ 15ರಲ್ಲಿ ವಿಶ್ವ ಕಲಾ ದಿನ. ವಿಶ್ವಾದ್ಯಂತ ಲಲಿತ ಕಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಯುನೆಸ್ಕೋ ಪಾಲುದಾರರಾದ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಆರ್ಟ್ ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವನ್ನು ಆಚರಿಸುತ್ತದೆ. ಪಶ್ಚಿಮದ ಮೆಕ್ಸಿಕೋದ ಗ್ವಾಡ್ಜೆರದಲ್ಲಿ ನಡೆದ 17ನೇ IAA ದಟ್ ಇಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಆರ್ಟ್ ಸಾಮಾನ್ಯ ಸಭೆಯಲ್ಲಿ ಏಪ್ರಿಲ್ 15ನ್ನು ವಿಶ್ವ ಕಲಾ ದಿನವೆಂದು ಘೋಷಿಸಿದ ಪ್ರಸ್ತಾವವನ್ನು ಮಂಡಿಸಿದ ನಂತರ 2012ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನ ಆಚರಿಸಲಾಯಿತು. ಲಿಯೋನಾರ್ಡೋ ಡಾ ವಿನ್ಸಿಯ ಜನ್ಮದಿನದ ಗೌರವಾರ್ಥವಾಗಿ, ನೋಡಿ ಯಾರ ಜನದ ಸ್ಮರಣಾರ್ಥವಾಗಿ, ಲಿಯೋನಾರ್ಡೋ ಡಾ ವಿನ್ಸಿಯ ಜನ್ಮದಿನದ ಗೌರವಾರ್ಥವಾಗಿ ಈ ದಿನವನ್ನ ಆಯ್ಕೆ ಮಾಡಲಾಗಿದೆ. ಮೊದಲ ವಿಶ್ವ ಕಲಾ ದಿನವನ್ನ ಫ್ರಾನ್ಸ್, ಸ್ವೀಡನ್, ಸ್ಲೋವಾಕಿಯಾ, ದಕ್ಷಿಣ ಆಫ್ರಿಕಾ ಮತ್ತು ವೆನಿಜುಲಾದ 150 ಕಲಾವಿದರು ಬೆಂಬಲಿಸಿದರು. ಅಂತಾರಾಷ್ಟ್ರೀಯ ಕಲಾ ಸಂಘದ ಸಾಮಾನ್ಯ ಸಭೆಯಲ್ಲಿ ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವನ್ನ ಘೋಷಿಸಲಾಯಿತು. ಮೊದಲ ಆಚರಣೆ 2012ರಲ್ಲಿ ಆಚರಿಸಲಾಯಿತು. ಸೊ ಮೊದಲಿಗೆ ಒಂದು ಸುತ್ತುವಂತ ಆರ್ಟ್ ಇದೆ. ಸೊ ಜಸ್ಟ್ ಗೋ ಥ್ರೂ ಇಟ್, ಸ್ಟಾಪ್ ದಿ ವಿಡಿಯೋ. ಒಂದು ವಿಡಿಯೋವನ್ನ ನಿಲ್ಲಿಸಿ ನೀವು ಇವುಗಳನ್ನ ಓದ್ಕೊಂಡು ಹೋಗಿ. ನಾನು ಓದಲ್ಲ, ಸೊ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ರೆ ಓದಲ್ಲ. ಸೊ ಜಸ್ಟ್ ವಿಡಿಯೋ ಸ್ಟಾಪ್ ಮಾಡ್ಕೊಂಡು ನೀವು ನೋಡಿ. ಸೊ ಅಪರಿಗ್ರಹಕ್ಕೆ ಶ್ರೇಷ್ಠ ಉದಾಹರಣೆ ಗೆಳೆಯರಿ, ಇಲ್ಲಿ ನೋಡಿ, ಮೈಸೂರಿನ ದೊರೆಯಾದ ನಾಲ್ವಡಿ ಕೃಷ್ಣರಾಜ ಒಡೆಯವರು 24ನೇ ಒಡೆಯರು. ಅವರ ಜನನ 1884, ಮರಣ 1941. ಆಡಳಿತವನ್ನು DVಜಿ ಅವರು ಸೂಕ್ಷ್ಮವಾಗಿ ತಮ್ಮ ಪತ್ರಕರ್ತರ ದೃಷ್ಟಿಯಿಂದ ನೋಡಿದ್ರು. ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ನಿರ್ಮಾಣ 1902. ಹೊಂದಿಸಿ ಬರಲಿ ಕೊಡ್ತಾರೆ ಎಂಬ ಒಂದೇ ಒಂದು ಉದ್ದೇಶ ನಾನು ಇದನ್ನ 2 ಮಾಡಿದೆ. ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರದ ನಿರ್ಮಾಣ 1902ರಲ್ಲಿ. ಏಷ್ಯಾದಲ್ಲೇ ಪ್ರಪ್ರಥಮವಾಗಿ ಬೀದಿ ದೀಪಗಳ ವ್ಯವಸ್ಥೆ ಬೆಂಗಳೂರಿನಲ್ಲಿ. ರಾಜ್ಯದ ಪ್ರಥಮ ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಅಣೆಕಟ್ಟು ನಿರ್ಮಾಣ 1905ರಲ್ಲಿ. ಭಾರತೀಯ ವಿಜ್ಞಾನ ಸಂಸ್ಥೆ, ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ 1909. ಕೃಷ್ಣರಾಜ ಸಾಗರ ನಿರ್ಮಾಣ 1921. ಮೊದಲಾದಳು ಕೃಷ್ಣಸಾಗರ ಒಡೆಯರ್ ಅವರಿದ್ದ ಆವಾಗಿದ್ದು. ರಾಜ್ಯದ ಹಿತಚಿಂತನೆಯನ್ನು ಧೈರ್ಯವಾಗಿಸಿಕೊಂಡಿದ್ದ ಸರ್ ಎಂ ವಿಶ್ವೇಶ್ವರಯ್ಯರ್, ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಲ್ ಅವರಂತಹ ಪ್ರತಿಭಾವಂತ ದಿವಾನರನ್ನು ಒಡೆಯರು ಪಡೆದಿದ್ದರು. ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳು ಇವರು ತಜ್ಞರಾಗಿದ್ದ DVಜಿ ಅವರಿಂದ ಸಲಹೆ, ಮಾರ್ಗದರ್ಶನವನ್ನು ಸರ್ಕಾರದ ಪರವಾಗಿ ಪಡೆದಿದ್ದರು. ತಮ್ಮ ಅಗಾಧ ಪಾಂಡಿತ್ಯ, ಚಿಂತನೆ, ಮಂಥನಗಳಿಂದ DVಜಿ ಅವರು ದಿವಾನರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ದಿವಾನರ ಸರ್ಕಾರವು DVಜಿ ಅವರಿಂದ ಪಡೆಯುವ ಸಲಹೆಗಳಿಗೆ ಗೌರವಧನವನ್ನ ನೀಡಲು ಅಪೇಕ್ಷಿಸಿದರು. ಎಷ್ಟೇ ಒತ್ತಾಯ ಮಾಡಿದ್ರು ಅಷ್ಟೇನು ಸ್ಥಿತಿವಂತರಲ್ಲದ DVಜಿ ಅವರು ಸರ್ಕಾರದಿಂದ ಗೌರವದಿಂದ ಹೊಂಡ್ರರಿ ಸ್ವೀಕರಿಸಲು ಒಪ್ಪುತ್ತಿರಲಿಲ್ಲ. ಕೊನೆಗೆ DVಜಿ ಅವರು ಸರ್ಕಾರದ ಗೌರವವನ್ನು ಚೆಕ್ ಮೂಲಕ ಸ್ವೀಕರಿಸಲು ಒಪ್ಪಿದರು. ವಿಶೇಷವೆಂದರೆ ಹೀಗೆ ಸರ್ಕಾರದಿಂದ ಯಾವುದೇ ಮೊತ್ತ ಚೆಕ್ಗಳು DVಜಿ ಅವರು ನಗದು ಮಾಡಿಸಿಕೊಳ್ಳಲಿಲ್ಲ. ಎಲ್ಲವನ್ನ ಜೋಪಾನವಾಗಿ ಕೊಂಡಿದ್ರು. 1980 ಡಾಕ್ಟರ್ DV ಗುಂಡಪ್ಪನವರು ಜನ್ಮ ಶತಮಾನ ಆಚರಿಸುವುದರಲ್ಲಿ ಅವರು ಕಾಪಾಡಿಕೊಂಡು ಬಂದಿದ್ದ ಚೆಕ್ಗಳು ಪ್ರದರ್ಶಿತಗೊಂಡಿದ್ದು ಅಪರಿಗ್ರಹಕ್ಕೆ DVಜಿ ಅವರು ಶ್ರೇಷ್ಠ ಉದಾಹರಣೆಯಾಗಿದೆ. ಗೆಳೆಯರು, ನೀವೇನಾದ್ರು PSI, UPSC ಈಗ ಮುಂಬರ್ತಕ್ಕಂಥ KS ಎಕ್ಸಾಮ್ ಗಳನ್ನ ಬರೀತಿದ್ರೆ ಇದು ಒಂದು ಅತ್ಯುತ್ತಮ ಉದಾಹರಣೆ. ಎಥಿಕ್ಸ್ ಆಗಲಿ ಅಥವಾ ಒಂದು ಉದಾಹರಣೆ ಕೊಡುವುದಕ್ಕಾಗಿ. ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಸಂಪೂರ್ಣವಾಗಿ ನೀವು ವರ್ಣನೆ ಮಾಡ್ತಿರ್ಬೇಕಾದ್ರೆ ಅಥವಾ ಅದು ಸಂದರ್ಭ ಬಂದಾಗ ನೀವೇನಾದ್ರು ಇದು ಮೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಸೊ ಇವರು ಅಪರಿಗ್ರಹಕ್ಕೆ DVಜಿ ಅವರು ಶ್ರೇಷ್ಠ ಉದಾಹರಣೆ ಅಂತಿದ್ದಾರೆ. ನೋಡಿ, ಅವ್ರ ಚೆಕ್ ಗಳನ್ನ ಕೂಡ ಅವರು ಇದನ್ನ ಮಾಡಿಸಿಲ್ಲ, ಮಾನಿಟೈಸ್ ಮಾಡ್ಕೊಂಡಿಲ್ಲ. ಚೆಕ್ ಗಳನ್ನ ದೇ ಕೀಪ್ ಆಸ್ ಇಟ್ ಇಸ್ ದೆಮ್ಸೆಲ್ವ್ಸ್.
ಸೊ ನೆಕ್ಸ್ಟ್ ಗೆಳೆಯರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಲಾಗಿದೆ. ಎಡಿಬಿ 68 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಎಡಿಬಿಯ ಪ್ರಧಾನ ಕಚೇರಿ ಟೋಕಿಯೋದಲ್ಲಿದೆ. ಬ್ಯಾಂಕ್ ನ ಅತಿದೊಡ್ಡ ಷೇರುದಾರರಲ್ಲಿ ಜಪಾನ್ ಒಂದಾಗಿದೆ. ಎಡಿಬಿ ಏಷ್ಯಾದ ಹೊರಗಿನ ಯಾವುದೇ ಸದಸ್ಯರನ್ನು ಹೊಂದಿಲ್ಲ. 2 ಮಾತ್ರ, 1 ಮತ್ತು 3 ಮಾತ್ರ, 2, 3 ಮತ್ತು 4 ಮಾತ್ರ. ಸೊ 1, 2, 3 ಮತ್ತು 4 ಸರಿಯಾದ ಉತ್ತರ ಗೆಳೆಯರೆ 1 ಮತ್ತು 3 ಮಾತ್ರ. 1 ಮತ್ತು 3 ಮಾತ್ರ. ನೋಡೋಣ ಎಡಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ. ಸೊ ಎಡಿಬಿ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯಾದ ಹೊರಗಿನ ಯಾವ್ದು ಸದಸ್ಯ ಹೊಂದಿಲ್ಲ. ಎಲ್ಲವನ್ನು ನೋಡೋಣ. ಯಾಕೆ ಇದು ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ನಿಮ್ಮ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಪಾಕಿಸ್ತಾನದಲ್ಲಿ ದಾಖಲೆಯು 20% ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್. ಸೊ ಜೀವನ ವೆಚ್ಚ ದಟ್ ಇಸ್ ಲೈಫ್ ಎಕ್ಸ್ಪೆಂಡಿಚರ್ ಅಂತ ಎಕ್ಸ್ಪೆಂಡಿಚರ್ ಏನ್ ಕರಿತೀವಿ, ಡೈಲಿ ಎಕ್ಸ್ಪೆಂಡಿಚರ್ ಅಥವಾ ಏನ್ ಕರಿತೀವಿ, ಏಷ್ಯಾದಲ್ಲಿಯೇ ಪಾಕ್ ನಂಬರ್ 1. ಆರ್ಥಿಕವಾಗಿ ಜರ್ಜರಿತವಾಗಿರುವ ಪಾಕಿಸ್ತಾನ ಇದೀಗ ಏಷ್ಯಾದ ಅತ್ಯಧಿಕ ಹಣದುಬ್ಬರವನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ದಟ್ ಇಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ ಪಾಕ್ 25% ಹಣದುಬ್ಬರ ಹೊಂದಿದೆ. ಇದು ಏಷ್ಯಾದಲ್ಲಿ ದುಬಾರಿಯ ದರವಾಗಿದೆ. ಈ ಹಿಂದೆ ದಕ್ಷಿಣ ಏಷ್ಯಾದಲ್ಲಿ ಅತ್ಯಧಿಕ ಜೀವನ ವೆಚ್ಚ ಹೊಂದಿದ್ದ ಪಾಕಿಸ್ತಾನ ಇದೀಗ ಏಷ್ಯಾದಲ್ಲಿ ಮೊದಲ ಸ್ಥಾನಕ್ಕೇರಿದೆ. ಈ ದೇಶದಲ್ಲಿ ಆರ್ಥಿಕತೆಯು ಮುಂದಿನ ವರ್ಷಗಳಲ್ಲಿ 1.9% ಬೆಳೆಯಬಹುದು ಎಂದು ಎಡಿಬಿ ಬ್ಯಾಂಕ್ ವರದಿಸಿದೆ. ಸೊ ಪಾಕಿಸ್ತಾನದ ನಂತರ ಮ್ಯಾನ್ಮಾರ್, ಅಜರ್ಬೈಜಾನ್, ನೌರು ಇವೆ. ಭಾರತದಲ್ಲಿ ಹಣದುಬ್ಬರವು 4ರಿಂದ 5% ಆಸುಪಾಸಿನಿದೆ. ನಾವು ತುಂಬಾ ರಿಪೋರ್ಟ್ಸ್ ಗಳನ್ನು ಕೂಡ ನೋಡಿದೆ. ಇಂಡಿಯನ್ ಇನ್ಫ್ಲೇಷನ್, ನಮ್ಮ ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ, ಭಾರತದ ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ, ಸೊ RBI ಸೆಟ್ ಮಾಡಿರ್ತಕ್ಕಂಥ ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ ಅಂದ್ರೆ 4+2% ಟಾಲರೆನ್ಸ್ ಅಂದ್ರೆ 4ರಿಂದ -2 ಆಗ್ಬೋದು, 4ರಿಂದ +2 ಅಂದ್ರೆ 2% ದಿಂದ 6% ವರೆಗೆ ನಮ್ಮ ಇನ್ಫ್ಲೇಷನ್ ಇದ್ದೇ ಇರುತ್ತೆ. ಸೊ 46 ದೇಶಗಳಲ್ಲಿ ಅದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಂದಿನ ವರ್ಷಗಳ ಆರ್ಥಿಕ ಸ್ಥಿತಿ ಬಗ್ಗೆಯೂ ಕೆಲವು ಮಾಹಿತಿಗಳನ್ನು ನೀಡಿದೆ. 2024-26 ಆರ್ಥಿಕ ವರ್ಷ ದೇಶದಲ್ಲಿ 15ಕ್ಕೆ ಹಣದುಬ್ಬರ ನಿಗದಿಪಡಿಸಿದೆ. 46 ದೇಶಗಳಲ್ಲಿ ಹಣದುಬ್ಬರ ಅಧಿಕವಾಗಿರಲಿದೆ. ಸೊ ಗೆಳೆಯರು ನೋಡೋಣ ಎಡಿಬಿ ಬಗ್ಗೆ, ಏಷ್ಯನ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ ಗೆಳೆಯರು. ಸೊ ಎಡಿಬಿ ಇಸ್ ಅ ರೀಜನಲ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಪ್ರಾದೇಶಿಕ ಅಭಿವೃದ್ಧಿಯ ಬ್ಯಾಂಕ್. 1966ರಲ್ಲಿ ಸ್ಥಾಪನೆಯಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಸಾಮಾಜಿಕ ಮತ್ತು ಆರ್ಥಿಕ ಎಲ್ಲೆಲ್ಲಿ ಏಷ್ಯಾ ಮತ್ತು ಪೆಸಿಫಿಕ್ ಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಉತ್ತೇಜನೆಗೆ ನೀಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಅಲ್ಲಿ ನೋಡಿ ಇಟ್ ಹ್ಯಾಸ್ 68 ಮೆಂಬರ್ಸ್. ಅಲ್ಲಿ 68 ಸದಸ್ಯರನ್ನು ಹೊಂದಿದೆ. ಎಸ್, ದಟ್ಸ್ ಆಪ್ಷನ್ ಇಸ್ ಕರೆಕ್ಟ್. 49 ಫ್ರಮ್ ವಿದಿನ್ ಏಷ್ಯಾದಲ್ಲೇ 49 ರಾಷ್ಟ್ರಗಳು ಮತ್ತು 19 ಔಟ್ಸೈಡ್. ಸೊ ಆಪ್ಷನ್ ಡಿ ಏನ್ ಕೇಳಿದ್ರು, ಇದು ಯಾವುದೇ ಔಟ್ಸೈಡ್ ಏಷ್ಯಾಗಿಂತ ಹೊರಗಿನ ರಾಷ್ಟ್ರಗಳನ್ನು ಹೊಂದಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಿದರು. ಸೊ ಅದಕ್ಕೆ ಸರಿಯಾದ ತಪ್ಪು ಉತ್ತರ, ಅದು ಹೊರಗಿನ ರಾಷ್ಟ್ರಗಳನ್ನು ಕೂಡ ಹೊಂದಿದೆ. ಸೊ ಇಂಡಿಯಾ ಇಸ್ ಅ ಫೌಂಡಿಂಗ್ ಮೆಂಬರ್. ಎಡಿಬಿ ಕನ್ಸಿಸ್ಟ್ಸ್ ಮೆಂಬರ್ ಅಂಡ್ ಪಾರ್ಟ್ನರ್ಸ್ ಪ್ರೊವೈಡಿಂಗ್ ಲೋನ್ಸ್ ಕೊಡುತ್ತೆ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡುತ್ತೆ, ಗ್ರಾಂಟ್ಸ್ ಅಂಡ್ ಇಕ್ವಿಟಿ. ಇದರಲ್ಲಿ ಭಾರತವು ಲೋನ್ಸ್ ತೆಗೆದುಕೊಳ್ಳುವರಲ್ಲಿ 1ನೇ ರ್ಯಾಂಕ್ ನಲ್ಲಿದೆ, ನೆನಪಿನಲ್ಲಿಡಿರಿ. ಸೊ ಟೆಕ್ನಿಕಲ್ ಅಸಿಸ್ಟೆನ್ಸ್, ಗ್ರಾಂಟ್ಸ್ ಅಂಡ್ ಇಕ್ವಾಲಿಟಿ investments to promote a social and economic development. As of 31st December 2020, ADB's 5 largest shareholders Japan and US. Then after China, India is 6.3%. Please do remember. And Australia is headquartered in Manila and Philippines. So next question ಗಳಿರಿ 2023 ಡಿಜಿಟಲ್ ವಿತರಣೆ, that is ಡಿಜಿಟಲ್ ಸರ್ವಿಸ್ ಸೇವೆಗಳಲ್ಲಿ ಡಿಜಿಟಲ್ ಲೆಂಡಿಂಗ್ ಸರ್ವಿಸ್ ಅಂತ ಏನ್ ಕರಿತೀವಿ, ಅದರಲ್ಲಿ ವಿಶ್ವದ 4ನೇ ಅತಿ ದೊಡ್ಡ ರಫ್ತುದಾರ ರಾಷ್ಟ್ರ ಯಾವುದು? 2023ರಲ್ಲಿ ಡಿಜಿಟಲ್ ವಿತರಣೆ ಸೇವೆಗಳಲ್ಲಿ ವಿಶ್ವದ 4ನೇ ಅತಿ ದೊಡ್ಡ ರಫ್ತುದಾರ ರಾಷ್ಟ್ರ ಯಾವುದು? ಜಪಾನ್, ಚೀನಾ, ಭಾರತ್, USA. ಸರಿಯಾದ ಉತ್ತರಗಳೇರೆ ನಿಮ್ಮೆಲ್ಲರ ಪ್ರೀತಿಯ ಭಾರತವೇ, ಹೆಮ್ಮೆಯ ಭಾರತವೇ 4ನೇ ಸ್ಥಾನದಲ್ಲಿದೆ. ಇದು ಚೀನಾ ಮತ್ತು ಜಪಾನ್ ಹಿಂದಿಕ್ಕಿ ಡಿಜಿಟಲ್ ಲೆಂಡಿಂಗ್ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡುವುದರಲ್ಲಿ 4ನೇ ಸ್ಥಾನದಲ್ಲಿ ಬಂದಿದೆ. ಸೊ ಡಿಜಿಟಲ್ ಸೇವೆಗಳ ರಫ್ತಿನಲ್ಲಿ ಭಾರತ ಮುನ್ನಡೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಗೆಳೆಯರು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇತ್ತೀಚೆಗೆ ಅಷ್ಟೇ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಆ ವರದಿಯ ಬಿಡುಗಡೆ ಮಾಡಿದ ವರದಿಯಲ್ಲಿ ಅದು ಬೆಳಕಿಗೆ ಬಂದಿದೆ. ಸೊ ಭಾರತವು 4ನೇ ಸ್ಥಾನದಲ್ಲಿ ಇದೆ. ಭಾರತ ಡಿಜಿಟಲ್ ಸೇವೆಗಳ ರಫ್ತಿನಲ್ಲಿ 17% ಅಂದ್ರೆ 2022ರಿಂದ 2023ರಲ್ಲಿ 17% ಮುನ್ನಡೆ ಸಾಧಿಸಿ ಚೀನಾ ಮತ್ತು ಜರ್ಮನಿಯನ್ನ ಹಿಂದಿಕ್ಕಿದೆ. ಇಡೀ ವಿಶ್ವದಲ್ಲಿ 4ನೇ ಸ್ಥಾನ ಗಳಿಸಿದೆ ಎಂದು ವಿಶ್ವ ವ್ಯಾಪಾರ ಸಂಘಟನೆ ಬಿಡುಗಡೆ ಮಾಡಿರುವ ವರದಿ ಭಾರತದ ಹಿರಿಮೆಯಾಗಿದೆ. ಸೊ ನೋಡೋಣ ಯಾವುದು ವಿಶ್ವಸಂಸ್ಥೆ ಆಗಿದೆ, ಅದ್ರ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಅಂಡ್ ಸ್ಟಾಟಿಕ್ಸ್ ರಿಲೀಸ್ಡ್ ಬೈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇನ್ ಏಪ್ರಿಲ್ 2024. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರಿಪೋರ್ಟ್ ರಿಲೀಸ್ ಮಾಡಿದ್ದು, ಅದುವೇ ಗೆಳೆಯರು ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಅಂಡ್ ಸ್ಟಾಟಿಸ್ಟಿಕ್ಸ್. ಇದೇ ವರದಿಯಲ್ಲಿ ಇಂಡಿಯಾಸ್ ಡಿಜಿಟಲ್ ಲೆಂಡಿಂಗ್ ಸರ್ವಿಸ್ ಏನಿದೆ ಭಾರತ 4ನೇ ಸ್ಥಾನದಲ್ಲಿದೆ ಅಂದರೆ. ಸೊ ಇನ್ ಯುರೋಪ್ ಅಂಡ್ ಏಷ್ಯಾ ಎಕ್ಸ್ಪೋರ್ಟ್ ರೋಸ್ ಬೈ 11% and 9% ಅಕಾರ್ಡಿಂಗ್ ಟು ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಅಂಡ್ ಸ್ಟಾಟಿಕ್ಸ್
report released by World Trade Organization. India has become the world's fourth largest exporter. ಅಂದ್ರೆ ಭಾರತವು 4ನೇ ಸ್ಥಾನದಲ್ಲಿದೆ ಡಿಜಿಟಲ್ ಡೆಲಿವರ್ಡ್ ಸರ್ವಿಸಸ್ ಕನ್ಸ್ಟಿಟ್ಯೂಟಿಂಗ್ ಓವರ್ fifth of global trade services. India's export of digital delivered service stood at $457 billion. ನೋಡಿ ಈ ತರ ಆಪ್ಷನ್ ಬರ್ಬೋದು, ಈ ತರ ಕೊಟ್ಬಿಟ್ಟು ನಾವು 4 ಆಪ್ಷನ್ ಎಷ್ಟು ಬಿಲಿಯನ್ ಆಗಿದೆ ಅಂತ ಹೇಳಿ. ಇನ್ 2023 ರಿಜಿಸ್ಟರಿಂಗ್ 70% ಇನ್ಕ್ರೀಸ್ ಫ್ರಮ್ ಪ್ರೀವಿಯಸ್ ಇಯರ್. ಸೊ ಪ್ರಥಮ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದ್ವಿತೀಯ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್, ತೃತೀಯ ಸ್ಥಾನದಲ್ಲಿ ಐರ್ಲೆಂಡ್ ಮತ್ತು ಚತುರ್ಥ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿ ಇಂಡಿಯಾ, 5ನೇ ಸ್ಥಾನದಲ್ಲಿ ಜರ್ಮನಿ, 6ನೇ ಸ್ಥಾನದಲ್ಲಿ ಚೀನಾ. ಸೊ ಭಾರತದ ಇಳಿಕೆ ನೋಡಿ ಎಷ್ಟಾಗಿದೆ, ಇಲ್ಲಿದೆ 17ನೇ. ಸೊ 57 ಫ್ರಮ್ 2020 to 2020 ಟೋಟಲ್ 257. ಸೊ ಇದು ಹಾಗಾದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ನೋಡೋಣ ಗೆಳೆಯರೆ. ಅದಕ್ಕಿಂತ ಮುಂಚೆ ಲೆಂಡಿಂಗ್ ಸರ್ವಿಸ್ ಅಂದ್ರೆ ಏನು, ಡಿಜಿಟಲ್ ಡೆಲಿವರ್ಡ್ ಸರ್ವಿಸ್ ಅಂದ್ರೆ ಗೆಳೆಯರೆ, ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್ ಸರ್ವಿಸ್ ಆಗಲಿ, ಬೌದ್ಧಿಕ ಆಸ್ತಿಯ ಸಂಬಂಧಿತ ಸೇವೆಗಳಾಗಲಿ, ಟೆಲಿಕಮ್ಯುನಿಕೇಶನ್ ಸೇವೆಗಳಾಗಲಿ, ಕಂಪ್ಯೂಟರ್ ಸೇವೆಗಳು, ಮಾಹಿತಿ ಸೇವೆಗಳು, ಆಡಿಯೋ ವಿಜುವಲ್ಸ್ ಅಂಡ್ ಅದರ್ ಪರ್ಸನಲ್ ಕಲ್ಚರಲ್ ಅಂಡ್ ರೀಕ್ರಿಯೇಷನಲ್ ಸೇವೆಗಳಾಗಲಿ, ವಿಮೆ ಸೇವೆಗಳಾಗಲಿ, ಹಣಕಾಸಿನ ಸೇವೆಗಳಾಗಲಿ. ಸೊ ಇದ್ರ ಅತಿ ಹೆಚ್ಚು ಭಾಗವನ್ನ ಪಡೆದಿರ್ತಕ್ಕಂಥದ್ದು ಯಾವ್ದು ಗೆಳೆಯರೆ ಅಂದ್ರೆ ಅದುವೇ ಕಂಪ್ಯೂಟರ್ ಸರ್ವಿಸಸ್, ಸೆಕೆಂಡ್ ಬಂದ್ಬಿಟ್ಟು ಫೈನಾನ್ಸಿಯಲ್ ಸರ್ವಿಸಸ್, ದೆನ್ ಥರ್ಡ್ ಬಂದ್ಬಿಟ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್ ಸರ್ವಿಸ್. ಫಸ್ಟ್ ಒನ್ ಇಸ್ ಕಂಪ್ಯೂಟರ್ ಸರ್ವಿಸ್, ಫೈನಾನ್ಸಿಯಲ್ ಸರ್ವಿಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್ ಸರ್ವಿಸ್. ಸೊ ಇದು ಡಿಜಿಟಲ್ ಲೆಂಡಿಂಗ್ ಸರ್ವಿಸ್ ಬಗ್ಗೆ ಆಯ್ತು. ಡಿಜಿಟಲ್ ಡೆಲಿವರ್ಡ್ ಸರ್ವಿಸ್ ಅಂತಾನು ಕರಿತೀವಿ ಗೆಳೆಯರೆ. ಇದು ಒಂದು ರಿಪೋರ್ಟ್. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನೋಡಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸೆಂಟರ್. ಇದನ್ನ ಸ್ಥಾಪನೆ 1951 ಬೈ ರಿಪ್ಲೇಸಿಂಗ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ರಾಫಿಕ್. ಸೊ ಇದನ್ನ ರಿಪ್ಲೇಸ್ ಮಾಡಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಯಾವ ಒಪ್ಪಂದದ ಪ್ರಕಾರ? ಮರಕೇಶ್ ಒಪ್ಪಂದದ ಪ್ರಕಾರ. ಸೊ ಇಟ್ ಈಸ್ ದ ಓನ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಇದು ಓನ್ಲಿ ಮಾತ್ರ ವಿಶ್ವದ ಅಂತಾರಾಷ್ಟ್ರೀಯ ಸಂಸ್ಥೆ ಡೀಲಿಂಗ್ ವಿತ್ ಇಂಟರ್ನ್ಯಾಷನಲ್ ಟ್ರೇಡ್ ಬಿಟ್ವೀನ್ ನೇಷನ್. ಎರಡು ರಾಷ್ಟ್ರಗಳ ನಡುವೆ ಅಥವಾ ರಾಷ್ಟ್ರಗಳ ನಡುವೆ ವ್ಯಾಪಾರದ ಒಂದು ಸುಲಲಿತವಾಗಿ ಸರಳಿತವಾಗಿ ನಡೆಸಿಕೊಳ್ಳಲು ಇದು ಸಹಕಾರವನ್ನ ಮಾಡುತ್ತದೆ. ಸೊ ಇದರ ಮುಖ್ಯ ಕಚೇರಿ ಜೆನಿವಾ, ಸ್ವಿಟ್ಜರ್ಲ್ಯಾಂಡ್. ಕರೆಂಟ್ಲಿ 164 ಸದಸ್ಯವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು. ಭಾರತವು ಕೂಡ ಇಸ್ ಫೌಂಡಿಂಗ್ ಮೆಂಬರ್ಸ್ ಆಫ್ WTO. ಕರೆಂಟ್ಲಿ ಹೆಡ್ ಆಫ್ WTO is Dr. Gozin Okonjo-Iweala ಅವರು. So important trade agreements of World Trade Organization: agreement on agriculture, agreement on TRIPS, that is trade related aspects of intellectual property rights. So ಇದರಲ್ಲಿ ನೋಡಿ ಆಂಬರ್ ಬಾಕ್ಸ್, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, ಆಂಬರ್ ಬಾಕ್ಸ್, ಬ್ಲೂ ಬಾಕ್ಸ್, ಬ್ಲಾಕ್ ಬಾಕ್ಸ್, 3 ಬಾಕ್ಸ್ ಗಳು ಬರುತ್ತೆ. ಸೊ ದಟ್ ಇಸ್ ರಿಲೇಟೆಡ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ದಟ್ ಕ್ವಶನ್ ಇಸ್ ಆಲ್ರೆಡಿ ಆಸ್ಕ್ಡ್ ಇನ್ UPSC. So agreement on TRIPS, that is trade related aspects of intellectual property rights. Agreement on the application sanitary and phytosanitary measures, SPS. Agreement on technical barriers to trade. Agreement on trade related investment measures. General agreement on trade in services, etc. ಸೊ ಗೆಳೆಯರೆ, ಮುಂದಿನ ಪ್ರಶ್ನೆ, 85 ವರ್ಷಕ್ಕಿಂತ ಹೆಚ್ಚಿನ ವೃದ್ಧ ಮತದಾರರು ಯಾವ ರಾಜ್ಯದಲ್ಲಿದ್ದಾರೆ ಎಂಬ ಪ್ರಶ್ನೆಗಳನ್ನು ಕೇಳಲಾಗಿದೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಬಿಹಾರ್, ತಮಿಳುನಾಡು. ಸರಿಯಾದ ಉತ್ತರಗಳಿವೆ. 85 ವರ್ಷಕ್ಕಿಂತ ಹೆಚ್ಚಿನ ವೃದ್ಧ ಮತದಾರರು ಯಾವ ರಾಜ್ಯದಲ್ಲಿದ್ದಾರೆ? ಮಹಾರಾಷ್ಟ್ರ ರಾಜ್ಯದಲ್ಲಿದ್ದಾರೆ. ಏಪ್ರಿಲ್ 8ರವರೆಗಿನ ಒಟ್ಟು ರಿಜಿಸ್ಟರ್ಡ್ ವೋಟ್ಗಳು, ವೋಟರ್ ರಿಜಿಸ್ಟರ್ ಅಂದ್ರೆ ಇತ್ತೀಚೆಗಷ್ಟೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗವು ಪ್ರಾರಂಭಿಸಿದ 85 ಮತ್ತು ಅದಕ್ಕಿಂತ ಹೆಚ್ಚಿನ ವಯೋವೃದ್ಧರು ಮತಗಟ್ಟೆಗೆ ಬರುವಂತಿಲ್ಲ. ಅಲ್ಲಿ ಮನೆಯಲ್ಲಿಯೇ ಬಂದು ಅವರ ಮತವನ್ನ ಚಲಾವಣೆ ಮಾಡುವುದಕ್ಕೆ ಇತ್ತೀಚೆಗಷ್ಟೇ ಎಲೆಕ್ಷನ್ ಕಮಿಷನ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿತ್ತು. ಸೊ ಅದರಡಿಯಲ್ಲಿ ರಿಜಿಸ್ಟರ್ ನೋಂದಾಯಿತವಾದಂತಹ 85 ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನವರು ಒಟ್ಟು 81 ಲಕ್ಷವಿದ್ದಾರೆ. ಸೊ ಅದರಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಮತದಾನಕಾರರಾಗಿ 85 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮತದಾರರು ಅತ್ಯಧಿಕ ಸಂಖ್ಯೆಯಲ್ಲಿ ಹೊಂದಿರುವ ರಾಜ್ಯ ಎಂಬ ಖ್ಯಾತಿಗೆ ಮಹಾರಾಷ್ಟ್ರ ಪಾತ್ರವಾಗಿದೆ. ಸೊ ಎರಡನೇದಾಗಿ ಉತ್ತರ ಪ್ರದೇಶ, ಮೂರನೇದಾಗಿ ಬಿಹಾರ್, ನಾಲ್ಕನೇದಾಗಿ ತಮಿಳುನಾಡು. ಸೊ ನೋಡೋಣ ಗೆಳೆಯರೆ, ಸೊ ದಿಸ್ ಇಯರ್ ದ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಇಂಟ್ರೊಡ್ಯೂಸ್ ದಿ ಪ್ರೊವಿಷನ್ ಫಾರ್ 85 ಅಂಡ್ ಅಬೋವ್ ಏಜ್ ಕೆಟಗರಿ. 85 ಮತ್ತು 85 ವರ್ಷಕ್ಕಿಂತ ಕೆಟಗರಿಯಲ್ಲಿ ಯಾರು ಇರ್ತಾರೆ, ಸೊ ಅವರನ್ನ ಮನೆಯಲ್ಲೇ ಮತದಾನ ಚಲಾವಣೆ ಮಾಡಲು ಅವರಿಗೆ ಅನುಮತಿಯನ್ನು ನೀಡಿದೆ. ಸೊ ಮಹಾರಾಷ್ಟ್ರ ಒಟ್ಟು 13 ಲಕ್ಷ. ಸೊ ಉತ್ತರ ಪ್ರದೇಶದಲ್ಲಿ 10.4 ಲಕ್ಷ, ಬಿಹಾರದಲ್ಲಿ 6.6 ಲಕ್ಷ, ತಮಿಳುನಾಡಿನಲ್ಲಿ 6 ಲಕ್ಷ. ದಟ್ಸ್ ನಾಟ್ ರುಪಿ, ಬೈ ಮಿಸ್ಟೇಕ್ ಆಗಿದೆ. ಸೊ 85 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸು ಒಟ್ಟು 81 ಲಕ್ಷ ಮತದಾರರು ಭಾರತದಲ್ಲಿದ್ದಾರೆ ಎಂಬುದು ಎಲೆಕ್ಷನ್ ಆಫ್ ಕಮಿಷನ್ ಇಂಡಿಯಾಗೆ ತಿಳಿದು ಬಂದಿದೆ. ಸೊ ಇದು ಒಂದು. ಸೊ ನೆನ್ಪಿಡರಿ. ಸೊ ನೆಕ್ಸ್ಟ್ ಗೆಳೆಯರೆ, ಹೆಪಟೈಟಿಸ್ ನಿಂದ ಉಂಟಾಗುವ, ಹೆಪಟೈಟಿಸ್ ಟಿಮ್ ನಿಂದ ಉಂಟಾಗುವ ಟಿಮ್ ರೋಗವಾಗಿದೆ. ವೈರಸ್ ಯಕೃತ್ವ, ವೈರಸ್ ಮೂತ್ರಪಿಂಡ, ಬ್ಯಾಕ್ಟೀರಿಯಾ ಯಕೃತ್ವ, ಬ್ಯಾಕ್ಟೀರಿಯಾ ಕ್ಷಯರೋಗ.
ಸೊ ಕರೆಕ್ಟ್ ಆದ ಆಪ್ಷನ್ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆದ ಉತ್ತರ ವೈರಸ್ ಯಕೃತ್ವ, ದಟ್ ಇಸ್ ವೈರಸ್ ಅಂಡ್ ಲಿವರ್. ಸೊ ಹೈಪಟೈಟಿಸ್ ವೈರಸ್ ನಿಂದ ಉಂಟಾಗುವ ಲಿವರ್ ರೋಗವಾಗಿದೆ, ದಟ್ ಇಸ್ ವೈರಸ್ ನಿಂದ ಉಂಟಾಗುವ ಯಕೃತ್ವ ರೋಗವಾಗಿದೆ. ಸೊ ಇದು ಪೇಪರ್ ಅಲ್ಲಿ ನ್ಯೂಸ್ ಬಂದಿತ್ತು. ಹೈಪಟೈಟಿಸ್ ಕಾಯಿಲೆಯ ನಿಯಂತ್ರಣ ಸಾಧ್ಯತೆಯ ಜೊತೆ ಸವಾಲು ಯಾಕೆ ಇದೆ ಅಂದ್ರೆ ಇತ್ತೀಚೆಗೆ ಅಷ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಆ ಬಿಡುಗಡೆಯಲ್ಲಿ ಹೆಪಟೈಟಿಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡಿದ್ದು. ಅದರಿಂದ ಹೆಪಟೈಟಿಸ್ ಕಾಯಿಲೆ ನಿಯಂತ್ರಣ ಸಾಧ್ಯತೆಯ ಜೊತೆ ಇದೆ ಎಂಬುದು ಮಾಡಿದೆ. ಸೊ ಹೆಪಟೈಟಿಸ್ 2024 ವರದಿ ಕಳವಳ ವ್ಯಕ್ತಪಡಿಸಿದೆ. ನಾನು ಮಾತಾಡೋಣ. ಸೊ ನೋಡಿ, ಹೆಪಟೈಟಿಸ್ ಅಂದ್ರೆ ಇಟ್ಸ್ ಇನ್ಫ್ಲಮೇಷನ್ ಆಫ್ ದಿ ಲಿವರ್. ಇದು ಒಂದು ಲಿವರ್ ಗೆ ಸಂಬಂಧಿಸಿದ ರೋಗವಾಗಿದೆ. ಸೊ ಒಟ್ಟು ಭಾರತದ 5 ವೈರಸ್ಗಳ ಪ್ರಕಾರ ಹೆಪಟೈಟಿಸ್ ವೈರಸ್ಗಳ ಪ್ರಕಾರಗಳಿವೆ. ABCDE ಅಂತ ವರ್ಗೀಕರಣ ಮಾಡಿದರೆ ಹೆಪಟೈಟಿಸ್ ಎ ವೈರಸ್ HIV ಅಂತಾನೆ ಕರೀತಾರೆ. ಹೆಪಟೈಟಿಸ್ EV ಅಂತಾನೆ ಮೋಸ್ಟ್ ಆಫನ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಕನ್ಸಂಪ್ಷನ್ ಆಫ್ ಕಂಟಾಮಿನೇಟೆಡ್ ವಾಟರ್ ಆರ್ ಫುಡ್. ಅಂದ್ರೆ ಕಲುಷಿತ ಆಹಾರ ಅಥವಾ ಕೆಟ್ಟೋಗಿರ್ತಕ್ಕಂಥ ಕಲುಷಿತ ನೀರು ಅಥವಾ ಕೆಟ್ಟೋಗಿರತಂತ ಆಹಾರವನ್ನ ಸೇವನೆ ಮಾಡಿದಾಗ ಮನುಷ್ಯನಿಗೆ ಬರುವ ರೋಗವು ಹೆಪಟೈಟಿಸ್. ಸೊ ಹೆಪಟೈಟಿಸ್ ಬಿ ವೈರಸ್ ಏನಿದೆ ಟ್ರಾನ್ಸ್ಮಿಟೆಡ್ ಥ್ರೂ ದ ಎಕ್ಸ್ಪೋಜರ್ ಆಫ್ ಇನ್ಫೆಕ್ಟಿವ್ ಬರ್ಡ್ ಸಿಮೆನ್ ಆರ್ ಅದರ್ ಬಾಡಿ ಫ್ಲೂಯಿಡ್ಸ್. ಸಿಮೆನ್ ಅಥವಾ ಇನ್ಫೆಕ್ಟಿವ್ ಬ್ಲಡ್ ಅಥವಾ ಅದರ್ ಬಾಡಿ ಫ್ಲೂಯಿಡ್ಸ್ ಇಂದ ಬರುವ ರೋಗವು hepatitis B ಆಗಿದೆ. So hepatitis C virus is mostly transmitted through the exposure to infected bird. So acute infection may occur with a limited or no symptoms or may include symptoms such as jaundice, yellowing the skin or eyes, ಡಾರ್ಕ್ ಯೂರಿನ್ ಅಥವಾ ಕಪ್ಪು ಇದನ್ನ ಬರೋದು. ಸೊ ಎಕ್ಸ್ಟ್ರೀಮ್ ಪ್ಯಾಟಿಕ್ ತ್ರಾಸ್ ಅಥವಾ ಇದನ್ನ ಆಗೋದು, ಅಸ್ವಸ್ಥತೆ ಆಗೋದು. ಸೊ ವಾಮಿಟಿಂಗ್ ಅಥವಾ ವಾಂತಿ ಆಗೋದು, ಅಬ್ಡಾಮಿನಲ್ ಪೇನ್ ಅಥವಾ ಸೊಂಟ ನೋವು ಅಥವಾ ಬೆನ್ನು ನೋವು ಆಗುವುದು. ಸೊ ಇದು ಇದರ ಲಕ್ಷಣಗಳಾಗಿದ್ದಾವೆ. So the recently released Global Hepatitis Report 2024 of the World Health Organization has highlighted India as one of the nations faces significant burden of viral hepatitis, particularly hepatitis B, that is through contact with the blood or bodily fluids of the infected person and C infections. So ಅದನ್ನ ಮಾಡಲು ಇಲ್ಲಿ ನೋಡಿ ನೋ ಟ್ರೀಟ್ಮೆಂಟ್. ನೋಡಿ ಹೆಪಟೈಟಿಸ್ ಎಗೆ ನೋ ಟ್ರೀಟ್ಮೆಂಟ್, ಹೆಪಟೈಟಿಸ್ ಬಿ ಗೆ ಅಲ್ಫಾ ಇಂಟರ್ಫೆಕ್ಷನ್, ಪೆಜಿಂಟರ್ಪೆರನ್. So hepatitis C direct acting antiviral drugs. So hepatitis D yes. So hepatitis C no treatment. So question ಈ ತರನು ಬರಬಹುದು. hepatitis C ಗೆ all hepatitis have treatments? No, all hepatitis we don't have a treatment. So no treatment for hepatitis A and hepatitis B and hepatitis B C have a treatment. So ಯಾವ ತರದ್ದು ಕೊಟ್ಟಿದ್ದಾರೆ. So practicing, so how to prevent ಅನ್ನು ಕೊಟ್ಟಿದ್ದಾರೆ. how to prevent if you are affected with so ನಿಮಗೆ hepatitis A ಏನಾದರೂ ರೋಗವಿದ್ದಲ್ಲಿ eating a contaminated food or drinking contaminated water is a reason via hepatitis. So how to prevent? Practicing a good hygiene, drinking a clean water, clean and distilled water, and taking a vaccine, but we don't have treatment for that. Hepatitis B through the contact with the blood or body fluids of the infected person, practicing a good hygiene, vaccine, blood screening, alpha interferon and pezynferon. So hepatitis B blood to blood contact, practicing a good hygiene, avoid there, all things are there. So no need to remember, just remember hepatitis B and it is related to virus and liver. So ಭಾರತದಲ್ಲಿ ಇನಿಷಿಯೇಟಿವ್ ನ್ಯಾಷನಲ್ ವೈರಸ್ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್, ನ್ಯಾಷನಲ್ ಹೆಲ್ತ್ ಮಿಷನ್, ಇಂಡಿಯಾಸ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಗ್ಲೋಬಲ್. ಸೊ ವರ್ಲ್ಡ್ ಹೆಪಟೈಟಿಸ್ ಡೇ 28 ಜುಲೈ ಮತ್ತು ವರ್ಲ್ಡ್ ಎಲಿಮಿನೇಷನ್ ಆಫ್ ಹೆಪಟೈಟಿಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡ್ತಾ ಇದೆ. ಸೊ ಹೆಪಟೈಟಿಸ್ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಕಿತ್ತಾಕ್ಬೇಕಂತ ಇದ್ರೆ. ಸೊ 2030 ಆದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲಿಮಿನೇಷನ್ ಆಫ್ ಹೆಪಟೈಟಿಸ್ ಎಂಬುದನ್ನು ಇದು ಮಾಡಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಗೆಳೆಯರೆ. ಬಾಹ್ಯಾಕಾಶ ಪ್ರವಾಸಕ್ಕೆ ತೆರಳುತ್ತಿರುವ ಮೊದಲ ಭಾರತೀಯ ಯಾರು? ಗೋಪಿ ತೋಟ್ಕರ್, ರಾಕೇಶ್ ಶರ್ಮಾ, ಸಂತೋಷ್ ಜಾರ್ಜ್ ಕುಲಂಕರ್, ಸುದಿ ವಿಲಿಯಮ್ಸ್. ಸೊ ಗೆಳೆಯರೆ ಅವರೇ ಭಾರತದ ಪ್ರವಾಸಕ್ಕೆ ಮೊದಲ ವ್ಯಕ್ತಿ ಗೋಪಿ ತೋಟ್ಕೂರ್. ಸೊ ಇವರು ಮೊದಲನವರೇನಲ್ಲ ಗೆಳೆಯರೆ, ಬಟ್ ಆದ್ರೆ ಇವರು ಜೆಫ್ ಬೆಸೋಸ್ ಸ್ಥಾಪಿಸಿರುವ ಸೊ ಅಮೆಜಾನ್ ಕಂಪನಿ ಸಂಸ್ಥಾಪಕ ಜೆಫ್ ಬೆಸೋಸ್ ಆರಂಭಿಸಿರುವ ಬ್ಲೂ ಒರಿಜಿನ್ NS-25 ಪ್ರಯೋಗಿಸುವ ಮಿಷನ್ ನಲ್ಲಿ ಆಂಧ್ರ ಪ್ರದೇಶ ವಿಜಯವಾಡದ ಮೊದಲ ಪೈಲಟ್ ಹಾಗೂ ಉದ್ಯಮಿ ಗೋಪಿ ತೋಟಕರ ತೆರಳಲು ಸಜ್ಜಾಗಿದೆ. ಸೊ ಅದಕ್ಕಿಂತ ಮುಂಚೆ ರಾಕೇಶ್ ಶರ್ಮಾ, ಸಂತೋಷ್ ಜಾರ್ಜ್ ಕುಲಂಕರ್, ಸುದಿ ವಿಲಿಯಮ್ಸನ್, ಕಲ್ಪನಾ ಚಾವ್ಲಾ, ರಾಜಾಚಾರಿ ಶ್ರೀನಿಸ್ ಬಂಡ್ಲಾ ಅವರು ಕೂಡ ಬಾಹ್ಯಾಕಾಶಕ್ಕೆ ತೆರಳಿದ ಭಾರತದ ವಿಜ್ಞಾನಿ. ಇವರು ರಾಕೇಶ್ ಶರ್ಮಾ ಅವರು ಕೂಡ ಮೊದಲಿಗೆ ತೆರಳಿದ್ದರು. ಸೊ ಇವ್ರು ಮೊದಲನೇವರಲ್ಲ, ಬಟ್ ಇವರು ಆಸ್ ಅ ಸ್ಪೇಸ್ ಟೂರಿಸಂ ಅಂತ ಕಾನ್ಸೆಪ್ಟ್ ಬಂದ ಮೇಲೆ ಇವ್ರು ಹೋಗ್ತಿರೋದು ಮೊದಲನೇದವರು. ಸೊ ಬಾಹ್ಯಾಕಾಶ ಪ್ರವಾಸಕ್ಕೆ ಭಾರತದ ಮೊದಲ ವ್ಯಕ್ತಿ ಆಂಧ್ರ ಉದ್ಯಮಿ ಗೋಪು ತೋಟ್ಕೂರ್ ಆಕೆ ಅಮೆಜಾನ್ ಒಡೆಯನ ರಾಕೆಟ್ ನಲ್ಲಿ. ಸೊ ಅಮೆಜಾನ್ ಯಾವ್ದು ರಾಕೆಟ್ ಗೆಳೆಯರೆ? ಸೊ ಬ್ಲೂ ಒರಿಜಿನ್ NS-25 ನೆನಪಿನಲ್ಲಿ ಇಡೀರಿ. ಸೊ ಈ ತರನ ಪ್ರಶ್ನೆ ಬರುವುದು. ಗೋಪಿ ತೋಟ್ಕೂರ್ ಅವರು ಬಾಹ್ಯಾಕಾಶ ಪ್ರವಾಸೋದ್ಯಮಿಗೆ ಯಾವ ರಾಕೆಟ್ ನಲ್ಲಿ ತೆರಳುತ್ತಿದ್ದಾರೆ? ಸೊ 4 ರಾಕೆಟ್ ಗಳ ಹೆಸರನ್ನು ಕೊಡಬಹುದು. ಸೊ ಈ ತರ ಪ್ರಶ್ನೆ ಬರಬಹುದು. ಬ್ಲೂ ಒರಿಜಿನ್ NS-25 ಪ್ರವಾಸೋದ್ಯಮದ ಮಿಸ್ ನಲ್ಲಿ ಯಾವ ರಾಜ್ಯದವರು?
ಆಂಧ್ರ ಪ್ರದೇಶ ರಾಜ್ಯದವರು. ಸೊ ಅವರು ಉದ್ಯಮಿನೂ ಹೌದು, ಪೈಲಟ್ ಕೂಡ ಹೌದು. ಸೊ ನೆಕ್ಸ್ಟ್ ಗೆಳೆಯರು, ಪ್ಯಾರಿಸ್ ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ನಲ್ಲಿ ಕುದುರೆ ಸವಾರಿ ಸ್ಪರ್ಧೆಯಲ್ಲಿ ಭಾರತದಿಂದ ಪ್ರಥಮ ಬಾರಿಗೆ ಯಾರು ಪ್ರತಿನಿಧಿಸಿದ್ದಾರೆ? ದಿಸ್ ಒನ್ ಲೈನರ್ ಕ್ವಶನ್ ನೋಡಿ. 24 ವರ್ಷದ ಅನೂಸ್ ಅಗರ್ವಾಲ್. 24 ವರ್ಷದ ಅನೂಸ್ ಅಗರ್ವಾಲ್ ಕುದುರೆ ಸವಾರಿ ಡ್ರೆಸ್ಸೆಸ್ ವಿಭಾಗದಲ್ಲಿ ಪ್ಯಾರಿಸ್ ನಲ್ಲಿ ಅಗರ್ವಾಲ್ ಸರ್ ಕ್ಯಾರ್ಮೆಲೋ ಎಂಬ ಹೆಸರಿನ ಕುದುರೆಯ ಮೇಲೆ ಸವಾರಿ ಮಾಡಲಿದ್ದಾರೆ. ಇದರೇ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕುದುರೆ ಸವಾರಿ ವಿಭಾಗದಲ್ಲಿ ಸ್ಪರ್ಧಿಸಲು ಅರ್ಹತೆ ಗಳಿಸಿಕೊಂಡಿದ್ದಾರೆ. ನೆನಪಿನಲ್ಲಿಡಿ, ಪ್ಯಾರಿಸ್ ಒಲಿಂಪಿಕ್ ಕುದುರೆ ಸವಾರದಲ್ಲಿ ಭಾರತದ ಚೊಚ್ಚಲ ಸ್ಪರ್ಧೆ. ದಟ್ ಇಸ್ ಫಸ್ಟ್. ಸೊ ಒನ್ ಲೈನರ್ ಕ್ವಶನ್ ನೋಡೋಣ ಗೆಳೆಯರೆ. ಸೊ ಐಎಂಎಫ್ ನ ಎಂಡಿ ಆಗಿ ಯಾರು ನೇಮಿಸಲಾಗಿದೆ? ಅವರೇ ಕ್ರಿಸ್ಟಲಿನಾ ಜಾರ್ಜಿವಾ. Question number 2, World Chagas Disease Day, 14th April. Who has won the title of Valero Texas Golf Open? Akshaya Bhatia. New head of the National Judicial Academy, Anirudh Bose. Harvard University South Asian Person of the Year, Avantika Vandanafu. ಸೊ ನೋಡೋಣ, ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ರಿವಿಷನ್ ಮಾಡೋಣ. ಸೊ ಯಾವ ಇಲಾಖೆಯು ಗ್ರಾಮೀಣ ಎಫ್ಟಿಟಿಎಸ್ ಬ್ರಾಂಡ್ ಎಂಬ ಉತ್ತೇಜನ ಐಪಿಎಸ್ ಗಳಿಗೆ ಗುರುತಿಸಿಕೆಯನ್ನು ಹೊರಡಿದೆ? ಅದುವೇ ದೂರ ಸಂಪರ್ಕ ಇಲಾಖೆ. ಭಾರತದ ಮಧ್ಯಪ್ರಾಚ್ಯ ಯುರೋಪಿಯನ್ ಆರ್ಥಿಕ ಕಾರಿಡಾರ್ ಅನ್ನು ಯಾವ ಶೃಂಗಸಭೆಯಲ್ಲಿ ಪಕ್ಕದಲ್ಲಿ ರಚಿಸಲಾಗಿದೆ? ದಟ್ ಇಸ್ G20 ಕಾಯಂ ಸದಸ್ಯರಿಗೆ ಇತ್ತೀಚೆಗೆ ಯಾವ ದೇಶದ ಬ್ಲಾಕ್ ಸೇರಿಸಲಾಗಿದೆ? ದಟ್ ಇಸ್ ಆಫ್ರಿಕನ್ ಯೂನಿಯನ್. ತಡೆ ರಹಿತ ಗ್ರಾಹಕ ಪ್ರಯಾಣದ ಅನುಭವವನ್ನು ಸುಗಮಗೊಳಿಸಲು ಮತ್ತು ಬ್ಯಾಂಕ್ ನೇಷನ್ ಫಸ್ಟ್ ಟ್ರಾನ್ಸಿಟ್ ಕಾರಿಡಾರ್ ಅನ್ನು ಪ್ರಾರಂಭಿಸಿದ್ದು ಅದುವೇ ಗೆಳೆಯರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. 20 ರಾಷ್ಟ್ರಗಳ ಗುಂಪಿಗೆ ಜಂಟಿ ವರದಿಯನ್ನು ಯಾವ ಸಂಸ್ಥೆಗಳು ಗಡಿಯಾಚೆಗಿನ ಸಹಕಾರ ಮತ್ತು ಮಾಹಿತಿ ಹಂಚಿಕೆಯನ್ನು ಶಿಫಾರಸು ಮಾಡಿದೆ? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡ್ FSB. ಯಾವ ದೇಶವು ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ನ ವಿಜ್ಞಾನ ಸಂಶೋಧನಾ ಕಾರ್ಯಕ್ರಮ ಹರೈಸನ್ ಯುರೋಪ್ಗೆ ಮರು ಸೇರ್ಪಡೆ ಮಾಡಿತು? ಯುನೈಟೆಡ್ ಕಿಂಗ್ಡಮ್. ICRR ನಲ್ಲಿ ಐ ಏನನ್ನು ಸೂಚಿಸಿದೆ? ದಟ್ ಇಸ್ ಇನ್ಕ್ರಿಮೆಂಟಲ್. ಭಾರತವು ಯಾವ ದೇಶದೊಂದಿಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೋಳಿ ವಿವಾದವನ್ನು ಬಗೆಹರಿಸಲು ನಿರ್ಧರಿಸಿದೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಕೆಳಗಿನ ಯಾವ ಅನುಕ್ರಮವು ಸರಿಯಾದ ಕಾಲಕ್ರಮವನ್ನು ತೋರಿಸಿದೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಚೈತನ್ಯರು. ದೆಹಲಿ ಸುಲ್ತಾನರಲ್ಲಿ ಮೊದಲ ಬಾರಿಗೆ ಸಜ್ದಾ ಮತ್ತು ಪೈಬೋಸ್ ಎಂಬ ಪದ್ಧತಿಗಳನ್ನ ಪ್ರಾರಂಭಿಸಿದರು ಬಲ್ಬನ್. ಸೊ ವಾಯುಮಂಡಲದ ಒತ್ತಡವು ಈ ಕೆಳಗಿನ ಯಾವ ಅಂಶಗಳಿಂದ ಪ್ರಭಾವಿತವಾಗಿದೆ? ಸೊ ಉಷ್ಣಾಂಶ ಮತ್ತು ನೀರಾವಿ, ಸಮುದ್ರ ಮಟ್ಟದಿಂದ ಎತ್ತರ, ಭೂಮಿಯ ದೈನಂದಿನ ಚಲನೆ, ಎಲ್ಲವೂ ಕೂಡ. ಸೊ ಈ ಕೆಳಗಿನ ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳು ಹೊಂದಿರುವ ಸಾಗರ ಯಾವುದು? ಪ್ಯಾಸಿಫಿಕ್ ಸಾಗರ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ಸಾಗರ. ಈ ಕೆಳಗಿನಲ್ಲಿ ಸವಲೆನ್ಸಿಯ ಸಂಯುಕ್ತಗಳು ಯಾವುವು? ನೈಟ್ರಿಕ್ ಆಮ್ಲ ಮತ್ತು ಅಸ್ಕಾರ್ಬಿಕ್ ಆಮ್ಲ. ಬಿಟಿ ಹತ್ತಿ ಶಬ್ದದಲ್ಲಿ ಬಿಟಿ ಎಂಬುದು ಯಾವುದು? ಬ್ಯಾಸಿಲಸ್ ತುರೆಂಜಿಯಸ್. ಸೊ ಭಾರತದ ಸಂವಿಧಾನ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಕುರಿತಾದ ವಿವರಣೆ ಕೆಳಗಿನ ಯಾವ ವಿಧಿ ತಿಳಿಸುತ್ತದೆ? 29ನೇ ವಿಧಿ. ಸೊ ಎಷ್ಟರ ಗೆಳೆಯರೆ, ನಾವು ಇವತ್ತಿನ ಅಂದ್ರೆ 14 ಮತ್ತು 15ನೇ ತಾರೀಕಿನ ಪ್ರಚಲಿತ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಡಿಸ್ಕಷನ್ ಅನ್ನ ಮಾಡಿದೀವಿ. ಸೊ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡಿದೀವಿ. ಸೊ ಇದೇನು ನಮ್ಮ ಇನಿಷಿಯೇಟಿವ್ ನಿಮಗೆ ಇಷ್ಟ ಬಂದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಅನ್ನ ಮಾಡೋದು ಮರಿಬೇಡಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. So thank you for watching. Don't forget to subscribe. Don't forget to hit the bell icon. Don't forget to share and don't forget to like. ಇಷ್ಟ ಹೇಳ್ತಾ ಇವತ್ತಿನ ಈ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆವು.